ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್, ಸ್ವಾಗತ ಸುಸ್ವಾಗತ ನಮ್ಮ ಗುಡ್ ಫ್ರೈಡೇ ಸೀರೀಸ್ ವೀಡಿಯೋಸ್ಗೆ. 7 ಮಾತುಗಳು ಏನು, ಈ ಯೇಸು ಸ್ವಾಮಿ ಮಾತಾಡಿದಂಥ 7 ಮಾತುಗಳ ಅರ್ಥಗಳೇನು, 7 ಮಾತುಗಳ ಪ್ರಾಮುಖ್ಯತೆಗಳು ಏನು ತಿಳ್ಕೊಬೇಕಾ? ಈ ವಿಡಿಯೋನ ಪೂರ್ತಿ ನೋಡಿ. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ 7 ಮಾತುಗಳನ್ನು ಆತನೇ ಆಡೋದನ್ನು ನಾವು ನೋಡ್ತಾ ಇದ್ವಿ. ಹಾಗಾದರೆ ಯೇಸು ಸ್ವಾಮಿ ಈ 7 ಮಾತುಗಳು ಆಡಿದ್ಯಾಕೆ, ಇದರ ಒಂದು ಅರ್ಥ ಏನು, ಈ 7 ಮಾತುಗಳು ಯಾವುವು ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ, ಮೊದಲನೇದಾಗಿ ಆತನು ಎಲ್ಲ ಒಂದು ಮನುಷ್ಯ ಕುಲಕ್ಕೆ ಆತನು ಒಂದು ಫರ್ಗ್ಯೂನೆಸ್ನ, ಅವರು ಮಾಡ್ತಿರುವಂಥ ಪಾಪಕ್ಕೋಸ್ಕರ ಮಾಡುವಂಥ ಕ್ಷಮಾಪಣೆಯನ್ನು ನಾವು ನೋಡ್ತಾ ಇದ್ವಿ. ಎರಡನೇದಾಗಿ ಆತನ ಪಕ್ಕದಲ್ಲಿರುವಂಥ ಕಳ್ಳನು ಆತನ ಪಾಪವನ್ನು ತಿಳ್ಕೊಂಡು ಆತನು ಪಶ್ಚಾತ್ತಾಪ ಪಟ್ಟಿದ ತಕ್ಷಣ ಆತನಿಗೆ ಪರದೈಸಿಯನ್ನು ಆತನು ಫೇವರ್ ಆಗಿ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೂರನೇದಾಗಿ ಯೇಸು ಸ್ವಾಮಿ ತನ್ನ ತಾಯಿ ಜೊತೆ ಇರುವಂಥ ಬಾಂಡಿಂಗನ್ನು ಆತನು ತೋರಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ವಿ. ನಾಲ್ಕನೇದಾಗಿ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ತನಗಿದ್ದಂಥ ಒಂಟಿತನ, ತನಗಿರುವಂಥ ಅಸಹಾಯಕತೆಯನ್ನು ಆತನು ಹೇಳಿಕೊಳ್ಳೋದನ್ನು ನಾವು ನೋಡ್ಬೋದು. ಐದನೇದಾಗಿ ಶಿಲ್ಬೆ ಮೇಲೆ ಯೇಸು ಸ್ವಾಮಿಗೆ ಆದಂಥ ನೀರಡಿಕೆ ಅಂತಂದರೆ ಫಿಸಿಕಲ್ ಆಗಿ ನೀವು ನೋಡ್ಬೋದು, ಬಿಸಿಲು ಇಷ್ಟೆಲ್ಲ ನಡುವೆ ಶಿಲ್ಬೆ ಮೇಲೆ ಆತನು ಪಡುವಂಥ ಶ್ರಮೆಯನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಆತನು ನೀರಡಿಕೆ ಆಯಿತು ಅಂತಂದು ಹೇಳಿ ಆತನು ಮಾತಾಡುವಂಥದ್ದನ್ನು ನಾವು ನೋಡ್ಬೋದು. ಆರನೇದಾಗಿ ನಾವು ನೋಡೋದಾದಂದರೆ ಶಿಲ್ಬೆ ಮೇಲೆ ಆತನು ಎಲ್ಲವೂ ತೀರಿತು ಅಂತಂದರೆ ತಂದೆಯಾದಂಥ ದೇವರು ಆತನಿಗೆ ಕೊಟ್ಟಂಥ ಎಲ್ಲ ಕೆಲಸಗಳನ್ನು ಆತನು ತೀರಿಸಿದನು ಅಂತಂದೇಳಿ ನಾವು ನೋಡ್ಕೋಬೋದು. ಏಳನೇದಾಗಿ ತಂದೆಯಾದಂಥ ದೇವರು ಯೇಸು ಸ್ವಾಮಿಗೆ ಕೊಟ್ಟಂಥ ಎಲ್ಲ ಆತ್ಮವನ್ನು, ಪ್ರಾಣವನ್ನು, ಎಲ್ಲವನ್ನು ಆತನು ತಿರುಗಿ ಮತ್ತೆ ದೇವರಿಗೆ ಆತನು ಸಬ್ಮಿಟ್ ಮಾಡೋದನ್ನು, ಆತನು ಅರ್ಪಣೆ ಮಾಡೋದನ್ನು ಈ 7 ಮಾತುಗಳಲ್ಲಿ ನಾವು ನೋಡ್ಬೋದು.